ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಗೊತ್ತು, ಧರ್ಮಸ್ಥಳದಲ್ಲಿ SIT ತಂಡ ನಿರಂತರವಾದಂತಹ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಮತ್ತು ವಿಶೇಷವಾಗಿ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ನಿನ್ನೆ ದಿನ ನಿಮ್ಮೆಲ್ಲರಿಗೂ ಗೊತ್ತು, ಸುಮಾರು 50 ಜನರ ತಂಡ, ಕಾರ್ಮಿಕರು, ಏನು ಗುದ್ಲಿ, ಹಾರಿ, ಪಿಕಾಶಿ, ಸನಿಕೆ ಇವೆಲ್ಲವನ್ನು ತೆಗೆದುಕೊಂಡು ಏನೋ ಒಂದು ಭೂಮಿಯನ್ನು ಅಗಿಯುವಂಥ ಕೆಲಸ ಮಾಡಿದ್ರು. ಸುಮಾರು 3 ಫೂಟ್ ಅಗಿದ್ರು. ಆ ನಂತರ ನೀರು, ಅಲ್ಲಿ ನದಿ ತುಂಬ ಸಮೀಪ ಇರೋದ್ರಿಂದ ನೀರು ಬಂತು. ನೀರು ಬಂದ ತಕ್ಷಣ ಮತ್ತೆ ಏನು ಮಾಡಿದ್ರಪ್ಪ ಅಂದ್ರೆ JCBಯನ್ನು ತೆಗೆದು ಸುಮಾರು ಒಂದು 8 ಅಡಿಯಷ್ಟು ಹಡ್ಡಿದ್ದಾರೆ ಅನ್ನುವಂಥ ಮಾಹಿತಿ ಐತಿ. ಇದನ್ನೇ ನಮ್ಮ ನ್ಯೂಸ್ ಚಾನಲ್ಗಳು ಇದುವರೆಗೂ ಗಾಢ ಮೌನಕ್ಕೆ, ಗಾಢ ನಿದ್ರೆಗೆ ಜಾರಿ ಇರತಕ್ಕಂಥ ಏನಪ್ಪ ಅಂದ್ರೆ ಈ ನ್ಯೂಸ್ ಚಾನಲ್ಗಳೆಲ್ಲ ಇದನ್ನೇ ದೊಡ್ಡ ಸುದ್ದಿ ಮಾಡಿ ಅಲ್ಲಿ ಏನೇನು ಸಿಗಲಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳ ಪತ್ತೆ ಆಗಲಿಲ್ಲ ಅಂತ ಹೇಳಿದ್ರು. ಆದರೆ SIT ಅವರ ಹೇಳೋ ಪ್ರಕಾರ ಇದು ತುಂಬ ಗೌಪ್ಯವಾಗಿಯೂ ಸೀಕ್ರೆಟ್ ಆಗಿ ನಡೆಯುವಂಥ ಕಾರ್ಯಾಚರಣೆ ಇರೋದ್ರಿಂದ ಅಲ್ಲಿ ಒಂದು ಯಾವುದೋ ಬ್ಯಾಗು, ATM ಕಾರ್ಡು, ಆಮೇಲೆ ಇನ್ನೂ ಅನೇಕ ರೀತಿಯ ಕುರುಹುಗಳು ಸಿಕ್ಕಾವನ್ನುವಂತಹ ಮಾಹಿತಿ ಐತಿ. ಇವತ್ತು ಕೂಡ 2ನೇ ದಿನದ ಕಾರ್ಯಾಚರಣೆ ಪ್ರಾರಂಭ ಆಗೈತಿ. ಪ್ರಣಬ್ ಮೊಹಾಂತಿ ಅವರು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ತಿಳಿದು ಬರಾಕತ್ತೈತಿ. ನಿಮಗೆಲ್ಲ ಗೊತ್ತಿರಲಿ, ಏನು SIT ತಂಡ ತನಿಖೆ ನಡೆಸುವಾಗ ಹಿರಿಯ ಅಧಿಕಾರಿಗಳೇನಾದರೂ ಬಂದಲ್ಲಿ ಭೇಟಿ ಆದ್ರಂದ್ರೆ ಅಲ್ಲಿ ವಿಶೇಷವಾಗಿ ಏನೋ ಸಿಕ್ಕೈತೆ ಅನ್ನುವಂತಹ ಒಂದು ಕುತೂಹಲ, ಅಥವಾ ಅದು ಆ ಥರ ಇದ್ದಾಗನೇ ಹಿರಿಯ ಅಧಿಕಾರಿಗಳು ಭೇಟಿ ಆಗ್ತಾರೆ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಏನೋ ನಡವಳಿಕೆ ಅದು. ಸೊ ಹೀಗಾಗಿ ಇವತ್ತು ಕೂಡ 2ನೇ ದಿನದಂದು ತೀವ್ರವಾದಂಥ ಕಾರ್ಯಾಚರಣೆ ಬರ್ತಾ ಇದೆ. ಇದರ ಮಧ್ಯೆ ಏನಿದು ವರ್ಗೀಸ್ ಅವರು, ಸ್ಟೆಲ್ಲಾ ವರ್ಗೀಸ್ ಅವರು ನಿನ್ನೆ ದಿನ ಕೂಡ ಸಹಕಾರ ಮಾಡಲಿಲ್ಲ. ಯಾಕೆ ಅವ್ರಿಗೆ ಇಷ್ಟು ಬೇಜವಾಬ್ದಾರಿತನ? ಅವ್ರಿಗೆ ನಿಗದಿತವಾದಂಥ SIT ಅವರು ಒಂದು ಸಮಯವನ್ನು ಹಾಕಿಕೊಟ್ಟಿದ್ದಕ್ಕೆ ಆ ಸಮಯಕ್ಕೆ ಬರಲಿಲ್ಲ. ಅವ್ರಿಗೇನು ಭಯ ಆಯಿತು ಅಥವಾ ಮತ್ತೊಂದೇನಾಯಿತು ಅನ್ನುವಂಥದ್ದು ಕೂಡ ಇಲ್ಲಿ ಆ ಆ್ಯಂಗಲ್ನಲ್ಲಿ ಕೂಡ ತನಿಖೆ ಆಗಬೇಕು ಅನ್ನುವಂಥ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಕೂಗು. ಯಾಕೆ ಅವರು ಅವರ ನೇತೃತ್ವದಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಾಚರಣೆಗೆ ಯಾಕೆ ಅಡ್ಡಿ ಮಾಡಿದ್ರು? 7 ಗಂಟೆಗೆ ಬರಬೇಕಾದವರು 10-11 ಗಂಟೆ ಸುಮಾರಿಗೆ ಬಂದ್ರು ಅನ್ನುವಂಥ ಒಂದು ಮಾತೈತಿ. ಅವ್ರು ಯಾಕೆ ಲೇಟ್ ಮಾಡಿ ಬಂದರು? ಇದಕ್ಕಿಂತಲೂ ಇಂಪಾರ್ಟೆಂಟ್ ಏನಾದರೂ ಜಗತ್ತಿನೊಳಗೆ ಐತೇನು? ಒಬ್ಬ ಹೆಣ್ಣು ಮಗಳಿಗೆ ಒಂದು ಕೊಲೆ ಆದ್ರೆ ಅಲ್ಲಿ ಇಡೀ ಜಿಲ್ಲೆ, ಇಡೀ ತಾಲೂಕು ಕಕ್ಕಾಬಿಕ್ಕಿ ಆಗುವಂಥ ಸಂದರ್ಭದಲ್ಲಿ ನೂರಾರು ಹೆಣಗಳನ್ನು ನಾನೇ ಹೂತಿದ್ದೀನಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಇರುವಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ತನಿಖೆಗೆ ಅವ್ರು ಯಾಕೆ ಸಹಕಾರ ನೀಡಲಿಲ್ಲ? ಅವ್ರ ಮೇಲೂ ಕೂಡ ಒಂದು ಎನ್ಕ್ವೈರಿ ಆಗಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಮಾತು. ಮತ್ತು SIT ಅಧಿಕಾರಿಗಳು ಬಹಳ ಚಾಕ್ಯತೆಯಿಂದ ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಏನು ಧರ್ಮಸ್ಥಳ ಲಿಮಿಟ್ಸ್ನಲ್ಲಿ ಬರ್ತಕ್ಕಂಥ ಸ್ಟೇಷನ್ಗಳೇನದವಲ್ಲ, ಅಲ್ಲಿಯ ದಿನನಿತ್ಯ ಬಳಸುವಂಥ ಡೈರಿಗಳು, ಸ್ಟೇಷನ್ ಡೈರಿ ಅಂತ ಕರಿತೀವಿ ನಾವು. ಸ್ಟೇಷನ್ ಡೈರಿ ಒಳಗಡೆ ಪ್ರತಿನಿತ್ಯ ಏನಾಗುತ್ತೋ ಅಲ್ಲಿ ಅಧಿಕಾರಿಗಳು ಆ ಎಲ್ಲ ವಿಚಾರಗಳನ್ನೇನು ದಾಖಲೆ ಮಾಡಿರ್ತಾರ, ಆ ವಿಷಯಕ್ಕೆ ಸಂಬಂಧಪಟ್ಟಂಗ ಸ್ಟೇಷನ್ ಡೈರಿಯನ್ನ ಕೂಡ ತರಿಸ್ಕೊಳ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಇದರಿಂದ ಆ ಒಂದು ಕಾಲಘಟ್ಟದಲ್ಲಿ ಇವೇನು ಮರಡುಗಳಾಗ್ಯಾವ, ಸೌಜನ್ಯ ಹೋದಲು, ಅನನ್ಯ ಭಟ್ ಹೋದಲು, ಇದಕ್ಕಿಂತಲೂ ಹಿಂದೆ ಸಾಕಷ್ಟು ಏನು ಪ್ರಕರಣಗಳಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ದೂರನ್ನು ದಾಖಲಿಸಿದ್ರಾ ಅನ್ನುವಂಥದ್ದು ಒಂದು ಆ್ಯಂಗಲ್ನಲ್ಲಿ. ಇನ್ನೊಂದು ಆ್ಯಂಗಲ್ನಲ್ಲಿ ನಾವು ಈ ಏನು ಅರಣ್ಯ ಇಲಾಖೆಯನ್ನು ಭಾಳ ಅಲ್ಲಿ ಫೋಕಸ್ ಜಾಸ್ತಿ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಅನಾಮಿಕ ವ್ಯಕ್ತಿ ಹೇಳೋ ಪ್ರಕಾರ ನಾನು ಏನು ಈ ಅರಣ್ಯ ಪ್ರದೇಶಗಳಲ್ಲಿ ನಾನು ಕೂತಿದ್ದೇನೆ ಶವಗಳನ್ನು ಅಂತ ಹೇಳ್ತಾ ಇದ್ದೇನೆ. ಅಲ್ಲಿ ಮಾರ್ಕ್ ಕೂಡ ಆಗಿದೆ, SIT ಅವರು ಮಾರ್ಕ್ ಕೂಡ ಮಾಡಿದಾರಲ್ಲ. ಒಂದು ಸಣ್ಣ ಒಣಗಿದ ಗಿಡ ಅಥವಾ ಒಂದು ಕಟ್ಟಿಗೆ, ಒಂದು ಮರವನ್ನು ಕಡಿದ್ರೆ ದೊಡ್ಡ ಇಶ್ಯೂ ಮಾಡುವಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಇಷ್ಟು ಹೆಣಗಳನ್ನು ಹೂಳುವವರೆಗೂ ಯಾಕೆ ಶಾಂತತೆ ಕಾಪಾಡಿಕೊಂಡ್ರು? ಯಾಕೆ ಮೌನ ವಹಿಸಿದ್ರು? ಯಾಕಲ್ಲಿ ಇವರಿಗೆ ಗಮನಕ್ಕೆ ಅದು ಬರಲಿಲ್ವೇನೋ ಅನ್ನುವಂಥದ್ದು ಕೂಡ ಒಂದು ಆ್ಯಂಗಲ್ ಇದೆ. ಸೊ ಹಿಂಗಾಗಿ ಬಹಳಷ್ಟು ಇನ್ನೂ ಕೂಡ ಈಗ ಅವನೇ ಒಂದು ತಲೆಬುಡಿಯನ್ನು ಕೂಡ ತೆಗೆದುಕೊಂಡು ಬಂದ ಅನಾಮಿಕ ವ್ಯಕ್ತಿ. ಆಮೇಲೆ ಅಲ್ಲಿ ಅರಣ್ಯ ಇಲಾಖೆಯೊಳಗೆ ಹುಗಿಯುವಾಗ ಇವ್ರು ಯಾಕೆ ನೋಡಲಿಲ್ಲ? ಪೊಲೀಸ್ ಇಲಾಖೆಗೆ ಅವತ್ತು ಇನ್ಫಾರ್ಮೇಶನ್ ಇದ್ರು, ಅವ್ರು ಯಾಕೆ ತನಿಖೆ ಮಾಡಲಿ? ಇದ್ರೊಳಗೆ ಹಲವಾರು ವ್ಯಕ್ತಿಗಳು ಈಗಾಗಲೇ ಅನಾಮಿಕ ವ್ಯಕ್ತಿ ಹೇಳಿದಾಗೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕೂಡ ಅವರ ಹೆಸರನ್ನ ಕೂಡ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಐತಿ. ಅವನನ್ನ ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರ ಏನು ಅಧಿಕಾರಿಗಳದಾರಲ್ಲ ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಐತಿ. ಆದ್ರೆ ಈ ಏನು ಕೆಲವೊಂದಿಷ್ಟು ಏನು ಶಗಣಿ ಭಕ್ತರು, ಅಂಧ ಭಕ್ತರು, ನಾವು ಧರ್ಮ ರಕ್ಷಕರು ಅಂತ ಹೇಳುವಂಥ ಕೆಲವೊಂದಿಷ್ಟು ಜನ ಮತ್ತು
ಈ ಏನು ಇಲ್ಲಿ ಮೀಡಿಯಾದವ್ರು ಇಲ್ಲಿವರೆಗೂ ತುಟುಕ್ಬಿಟ್ಟಿದ್ರಲ್ಲ, ಇವರು ಪದೇ ಪದೇ ಬ್ರೇಕಿಂಗ್ ನ್ಯೂಸ್ ತೋರಿಸಿದ್ರು. ಏನ್ ಸಂಭ್ರಮಾಚರಣೆ ಅವ್ರು, ಏನೂ ಸಿಗ್ಲೇ ಇಲ್ಲ ಅಂತೇಳಿ. ಅರೆ ಅಭಿ ಪಿಕ್ಚರ್ ಚಾಲು ಹೈ, ಪಿಕ್ಚರ್ ಅಭಿ ಬಹುತ್ ಬಾಕಿ ಹೈ. ಅಲ್ಲಿ ಸಿಗದೆ ಹೋದ್ರು ಕೂಡ ತನ್ನ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾನ ಆತ. ನಾನು ಏನೋ ಸಿಗದೆ ಹೋದ್ರು ಕೂಡ ನನ್ನನ್ನು ನೇಣಿಗೇರಿಸಿದ್ರು ಕೂಡ ನಾನು ಅದಕ್ಕೆ ಹಿಂಜರಿಯೋದಿಲ್ಲ ಅನ್ನುವಂಥದ್ದು ತಮ್ಮ ವಕೀಲರನ್ನೇ, ಹಿರಿಯ ವಕೀಲರಾಗಿ ಧನಂಜಯ ಸಾಹೇಬರು ಕೂಡ ಅಲ್ಲಿ ಇದ್ದಾರೆ. ಇದೆಲ್ಲವನ್ನ ಗಮನಕ್ಕೆ ತಗೊಂಡ್ರೆ SIT ತನ್ನ ಏನು ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದೆ ಅನ್ನುವಂಥದ್ದು ನಾವು ಕಂಡು ಬರ್ತಾ. ಇದ್ರ ಮಧ್ಯೆ ನಮ್ಮ ರಾಜಕಾರಣಿಗಳು ವಾವ್ ಇವ್ರಿಗೆ ಯಾವ ಅವಾರ್ಡ್ ಕೊಡ್ಬೇಕು, ಜಗತ್ತಿನಾಗ ಇರ್ಲಾರ್ದಂತ ಅವಾರ್ಡ್ ಕೊಡ್ಬೇಕು. ವಿಶೇಷವಾಗಿ ಅಶ್ವಥ್ ನಾರಾಯಣ್ ಅವರು ನೋಡ್ರಿ, PFI SFI ಸಂಘಟನೆಗೆ ಹೋಲಿಸ್ತಾ ಇದ್ದಾರೆ. ಈಗ ಇದರ ಹಿಂದೆ SFI PFI ಸಂಘಟನೆಯ ಕರಿನೆರಳು ಇದೆ, ಇವರ ಕೈವಾಡ ಇದೆ. ಏನ್ರಿ ಎಂತ ದುರಂತ ಇದು. ಮಾಡಿದವರು ಹಿಂದೂ ವೇಷ ಹಾಕಿಕೊಂಡವರು ಅಂತ ಒಂದು ಕಡೆ ವಾದ, ಸಾವಿಗೀಡಾದವರು ಸೌಜನ್ಯ ಹಿಂದೂ ಹುಡುಗಿ, ಅನನ್ಯ ಭಟ್ ಬ್ರಾಹ್ಮಣ ಹಿಂದೂ ಹುಡುಗಿ, ಅದರ ಹಿಂದೆ ಆಗಿರ್ತಕ್ಕಂಥ ಆನೆ ಮಾವುತ, ಬೇರೆ ಬೇರೆ ಪ್ರಕರಣಗಳವಲ್ಲಿ ಅವೆಲ್ಲವೂ ಕೂಡ ನೀವೇ ಒಪ್ಪಿಕೊಳ್ಳೋ ಹಾಗೆ ಹಿಂದೂ ಸಮಾಜದ ಹುಡುಗಿಯರು ಅಥವಾ ಹಿಂದೂ ಸಮಾಜದ ಮಹಿಳೆಯರೇ ಹೆಣ್ಣುಗಳು ಬಿದ್ದಾವಲ್ಲಿ. ಮಾಡಿದವರೂ ಕೂಡ ಹೆಚ್ಚು ಕಡಿಮೆ ಹಿಂದೂ ಧರ್ಮದವರೇ ಅನ್ನುವಂತಹ ವಾದ ಒಂದು ಕಡೆ ನಡೆಯುತ್ತಿರುವಾಗ ಇಲ್ಲಿ ಯಾಕಪ್ಪ ತಂದ್ರೆ ಅವ್ರನ್ನ PFI ಇನ್ನೇನು ನಾಳೆ ಯಾರನ್ನ ತರ್ತಿರೋ, ಇನ್ನೇನು ಸಮೀರ್ ಮೇಲೆ ಗೂಬೆ ಕುಡ್ಸಕ್ ಪ್ರಯತ್ನ ಮಾಡಿದ್ರಿ. ನಾನು ಅದೇ ಹೇಳಿದ್ನಲ್ಲ, ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚುವ ಮೂಲಕ ಪ್ರಕರಣದ ದಿಕ್ಕನ್ನ ದಾರಿಯನ್ನ ಚೇಂಜ್ ಮಾಡುವಂತಹ ಪ್ರಯತ್ನವನ್ನ ಕರ್ನಾಟಕದ ರಾಜಕಾರಣಿಗಳು ಮಾಡ್ತಾ ಇದಾರ. ಇವರಿಗೆ ಜನ್ಮಕ್ಕೆ ನಾಚಿಕೆ ಬರಬೇಕು. ನಿಮ್ಮ ಮನ್ಯಾಗ ನಿಮ್ಮ ಅಕ್ಕತಂಗಿಯರ್ ಇಂಥದ ನಿಮ್ಮ ಅಕ್ಕತಂಗಿರಿಗೆ ಇದಾಗಿದ್ರ ನೀವು ಹಿಂಗ್ ಮಾಡ್ತಿದ್ರೇನಪ್ಪ ಮಹಾನುಭಾವರ. ಯಾವುದೋ ಒಂದು ಧರ್ಮದ ರಕ್ಷಣೆಗೋ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಈ ರೀತಿ ಟೊಂಕ ಕಟ್ಟಿ ನಿಂತಿದ್ರಲ್ಲಪ್ಪ, ಜನ ನಿಮಗೆ ಬರುವಂತ ಚುನಾವಣೆಗಳ ತಕ್ಕ ಉತ್ತರ ಕೊಡ್ತಾರೆ. ಅದು ಯಾವುದೇ ಪಕ್ಷ ಆಗಿರ್ಲಿ, BJPನೇ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ. ನಾವು ಜನ ಓಟ್ ಹಾಕುವಂಥದ್ದು ಯಾಕಂದ್ರೆ ನಮಗ ಆಗುವಂತ ಅನ್ಯಾಯವನ್ನ ತಾವು ಸರಿಪಡಿಸ್ತೀರಿ, ನಮಗ ಎಲ್ಲ ಸೌಲಭ್ಯಗಳನ್ನ ಕೊಡ್ತೀರಿ, ದೇಶವನ್ನ ರಾಷ್ಟ್ರವನ್ನ ರಾಜ್ಯವನ್ನ ಮುಂದೆ ಒಂದು ಹೆಜ್ಜೆ ಮುಂದೆ ಒಯ್ದು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಓಟ್ ಹಾಕಿರ್ತಾರೆ. ನಿಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಇಂಥ ಇಲ್ಲ ಸಲ್ಲದ ಹೇಳಿಕೆಗಳು, ಉರಿಗೌಡ ನಂಜೇಗೌಡನ ಸೃಷ್ಟಿ ಮಾಡಿದ ಮಹಾನ್ ಭಾವ ನೀನು ಅಶ್ವಥ್ ನಾರಾಯಣ್. ನೀನು ಇವತ್ತು ಬಾಂಬ್ ಹಾಕ್ತಾ ಇದ್ದೀವಿ ಏನೋ PFI ಅಂತ SFI ಅಂತ. ಏನ್ ನಾಚಿಕೆ ಆಧಾರರಹಿತವಾದಂತಹ ಹೇಳಿಕೆಗಳನ್ನ ಕೊಡ್ತೀರಿ. ಒಂದ್ ದಿವಸ ಆದ್ರೂ ಅಧಿಕಾರಿಗಳಿಗೆ ಸಾಥ್ ಕೊಡ್ರಿ. ನೋಡಪ್ಪ, ಧರ್ಮಸ್ಥಳದಲ್ಲಿ ಏನ್ ನಡೆದಿದ್ಯೋ ಸತ್ಯಾಸತ್ಯ ಯಾರು ಆರೋಪಿತರಿದ್ರು ಅವ್ರು ಹೊರಗೆ ತೆಗೀರಿ, ನಾವೆಲ್ಲ ಇದ್ದೀವಿ, ಸತ್ಯ ನ್ಯಾಯ ಧರ್ಮಕ್ಕೆ ನಾವು ಜಯ ಅಂತೀವಿ ಅಂತ ಹೇಳಿ ಒಂದು ನಿಮ್ಮ ನಾಲಿಗೆಯೊಳಗೆ ಮಾತು ಬರಲಿಲ್ಲ. ಆದ್ರೆ ಯಾವ್ದ್ಯಾವುದೋ ಮುಸ್ಲಿಂ ಸಮಾಜವನ್ನ ಇವ್ರನ್ನ ತಂದು ಇಲ್ಲಿ ತುರುಕ್ತಾ ಇದ್ರಿ. ಆದ್ರೆ ಒಂದು ಮಾತ್ರ ಗೊತ್ತಿರ್ಲಿ, ನಿಮ್ಗೆ ನೆನಪೇ ಇರ್ಬೇಕಿದು, ಸತ್ಯ ಲೇಟ್ ಆದ್ರೂ ಸತ್ಯ ಹೊರಗಡೆ ಬರ್ತದೆ. ಯಾರು ಮಾಡಿದಾರ ಅಂತ ಗೊತ್ತೇ ಆಗುತ್ತೆ. ಅಲ್ಲಿವರೆಗೂ ಆ ಸತ್ಯ ಹೊರಗೆ ಬಂದಾಗ ನಿಮ್ಮ ಕೊಳ್ಳಾಗ ಜನ ಚಪ್ಪಲಿ ಹಾರವನ್ನು ಹಾಕಿದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಅಂತ ಒಂದು ಕಠೋರವಾದಂತ ಮನಸ್ಥಿತಿ ಆ ಹೆತ್ತ ಕರಳಿ ಗೊತ್ತದು. ಆ ಹೆಣ್ಮಗಳು, ನಮ್ಮ ತಂಗಿ, ಆ ಸಹೋದರಿ ಸತ್ತಾರಲ್ಲ, ಅವರ ಸಾವು, ಅವರ ನೋವು, ಅವರ ಕಷ್ಟ ಆ ಹೆತ್ತ ತಾಯಿಯ ಕರಳಿ ಗೊತ್ತು, ಅವರ ಬೆನ್ನಿಗೆ ಬಿದ್ದ ಅಣ್ಣತಮ್ಮವ್ರಿಗೆ ಗೊತ್ತು. ಏನ್ ನಮ್ಮಂತವ್ರು ಹಲಪ್ತಾ ಇದ್ದೀವಲ್ಲ ಹಗಲ್ ರಾತ್ರಿ ಸರಿಪಡಿಸ್ರಿ ಅಂತೇಳಿ, ಅವರಿಗೆ ಆ ಹೆಣ್ಣು ಮಕ್ಕಳ ನೋವು, ಆ ಸಹೋದರತ್ವತನ ನಮ್ಗೆ ಗೊತ್ತಾಗುತ್ತದ. ನಿಮ್ಮಂಥವ್ರಿಗೆ ಅದು ರಾಜಕಾರಣಿಗಳು ಏನಿದ್ರಲ್ಲ, ನೀವು ಜೀವದ ಜೊತೆ ಆಟ ಆಡೋರು, ನಿಮ್ಮ ಹೋಟಿಗಾಗಿ ಏನೆಲ್ಲ ಮಾರಾಟ ಮಾಡಿಕೊಳ್ಳುವಂತ ನೀಚ ಜನಾಂಗ ನೀವು, ನಿಮ್ಗೆ ಗೊತ್ತಾಗಲ್ಲ. ಉರಿಗೌಡ ನಂಜೇಗೌಡ ಮುಸ್ಲಿಮು PFI ಎಲ್ಲ ಬ್ಯಾನ್ ಆಗಿ ಹೋಯ್ತಲ್ಲ, ಅದು ಜೈಲಿಗೆ ಕಳಿಸಿದ್ರಲ್ಲ ಎಲ್ಲಾ ಜನರನ್ನ. ಇನ್ಯಾರು ಮಾಡೋರ್ದಾರಲ್ಲಿ, ಆದ್ರೂ ನಿಮ್ಮ ತೀಟೆ ಇನ್ನೂ ತೀರ್ತಾ ಇಲ್ಲ. ಇನ್ನೂ ಮುಸ್ಲಿಂ ಸಮಾಜ ಎಳ್ಕೊಂಡ್ ತರೋದು ಅವ್ರನ್ನ ಟಿಂಗಲ್ ಮಾಡೋದು. ಆ ಸಮೀರ್ ಬಂದ ಪಾಪ ಅವನ್ನ ಇದನ್ನ ಮಾಡಿದ್ರಿ. ಏನ್ ನಾಚಿಕೆ ಇರ್ಲಾರಂತ ರಾಜಕಾರಣಿಗಳಪ್ಪ. ಜನ ಇಂಥವ್ರನ್ನ ಕಂಡ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಉರಿಗೌಡ ನಂಜೇಗೌಡ ಅಂತಂದ್ರಿ, ಅಶೋಕ್ ತಂದ್ಬಿಟ್ಟು ಯಾವ ಮುಸ್ಲಿಂ ಅಂತ ಹೇಳಿದ್ರು, ಇನ್ನೊಬ್ಬ ಯಾರೋ ಬಂದು ಅವ್ರು ಕ್ರಿಶ್ಚಿಯನ್ರ ಅಂತ ಹೇಳಿದ್ರು. ಅಲ್ಲಿ ಏನ್ ನಡೆದೈತಿ ಅನ್ನುವಂಥದ್ದು ಸರಿಯಾದ ಮಾಹಿತಿ ಇಲ್ಲ ನಿಮಗ. SIT ತಂಡಕ್ಕೆ ನಾನು ವಿನಂತಿ ಮಾಡ್ಕೊತೀನಿ, ಅವರು ನೋಡಕ್ ನಾನು ವಿನಂತಿ ಏನ್ ಬಿಡ್ರಿ, ಅವ್ರ ಅಂತ ಒಂದು SIT ಅಂದ್ರೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಐತಲ್ಲ, ಯಾರ ಮಾತು ಕೇಳಂಗಿಲ್ಲ. ಅವರು ತಮ್ಮ ಕಾರ್ಯವನ್ನ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮಾಡ್ತಾರ. ಅದಕ್ಕೊಂದು ಪವರ್ ಐತಿ, ಅದಕ್ಕೆ ವಿಶೇಷವಾದಂತ ಪವರ್ ಐತಿ, ವಿಶೇಷವಾದಂತ ಅಧಿಕಾರಿಗಳದಾರ. ಅವರು ಈ ಕಾರ್ಯವನ್ನ ಮಾಡೇ ಮಾಡ್ತಾರ ನಂಬಿಕೆ ಐತಿ. ಆದ್ರೆ ಈ ಬಗಳೋ ನಾಯಿಗಳು ಹಂಗ ಹಿಂಗ ಏನೇನೋ ಧರ್ಮದ ದ್ವೇಷದ ಬೆಂಕಿ ಉಗಳಾಕತ್ತಾವ. ಇದಕ್ಕೆಲ್ಲ ಕಿವಿ ಕೊಡಬಾರದು. ತನಿಖೆ ಮುಂದುವರಿಲಿ. SIT ಅಧಿಕಾರಿಗಳು ನಿರ್ದಿಷ್ಟವಾದಂತ ತಮ್ಮ ಸ್ಪಷ್ಟವಾದಂತ ಮಾತಿನಲ್ಲಿ ಹೇಳಿದ್ದಾರೆ, ಆ ಏನು ಅನಾಮಿಕ ವ್ಯಕ್ತಿ ಅದಾನ ಅವನು
ಅವನಿಗೆ ತೃಪ್ತಿ ಆಗೋವರೆಗೂ ನಾವು ಜಾಗ ಅಲ್ಲಿ ಅಗಿತೀವಿ, ತೆಗ್ಗಡ್ತೀವಿ. ಆಮೇಲೆ ನಮಗ್ ತೃಪ್ತಿ ಆಗೋರು, SIT ತಂಡಕ್ಕೆ ತೃಪ್ತಿ ಆಗೋವರೆಗೂ, ಎಲ್ಲಿವರೆಗೂ ಸಾಕ್ಷಿಗಳು ಹೌದಪ್ಪ ಇನ್ನು ಮುಂದೆ ಸಿಗಂಗಿಲ್ಲ ಅನ್ನುವಷ್ಟರ ಮಟ್ಟಕ್ಕೆ ಹೋಗೋವರೆಗೂ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದಾರೆ. ಆದ್ರೆ ಕೆಲವೊಂದು ಮಾಧ್ಯಮಗಳು ದಿಕ್ಕು ತಪ್ಪಿಸುವಂತಹ, ತನಿಖೆ ದಿಕ್ಕು ತಪ್ಪಿಸುವಂತದ್ದಲ್ಲ, ತನಿಖೆ ಯಾವತ್ತೂ ದಿಕ್ಕು ತಪ್ಪಂಗಿಲ್ಲ, ಅದು ಅವ್ರು ತಮ್ಮ ಕರ್ತವ್ಯ ಮಾಡಿರ್ತಾರೆ. ಆದ್ರೆ ಈ ಹೊರಗಡೆ ಇರ್ತಕ್ಕಂಥ ಜನರ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಏನು ಈ ಡೇಂಜರ್ಸ್ ಮಾಧ್ಯಮಗಳು ಮಾಡ್ತಾ ಇದ್ದಾವ. ಇಷ್ಟಿದ್ದ ವಿಷಯ ಚಿಂಗಮ್ ಗತಿ ಹಿಗ್ಗಿಸಿ ಏನೂ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾವ. ಅದರಲ್ಲಿ ಬಹಳಷ್ಟು ಬಲ್ಲ ಮೂಲಗಳ ಪ್ರಕಾರ ಬಹಳಷ್ಟು ಮಾಹಿತಿ ಲಭ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನು ಸಮಯ ಕಾಲಾವಕಾಶ ಬಾಳದವ, ಪಾಯಿಂಟ್ ಔಟ್ ಮಾಡಿದ್ದು ಬಾಳದವ. ಅವೆಲ್ಲ ಮುಗಿಯುವವರೆಗೂ ನಮ್ಮ ವಾದ ಒಂದೇ, ಯಾವ ಧರ್ಮಗುರು ಅಥವಾ ಯಾವ ಧರ್ಮದ ಸ್ಥಳವೂ ನಮಗ ಟಾರ್ಗೆಟ್ ಅಲ್ಲ. ಅಲ್ಲಿ ಆಗಿರುವ ಮಾರಣ ಹೋಮಗಳಿಗೆ, ಅಲ್ಲಿ ಆಗಿರುವ ಅತ್ಯಾಚಾರಗಳಿಗೆ, ಅಲ್ಲಿ ಆಗಿರುವ ಕೊಲೆಗಳಿಗೆ ಯಾರು ಇವುಗಳನ್ನ ಮಾಡಿದಾರ ಅನ್ನೋದು ಅವರಿಗೆ ಮಾತ್ರ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನಮ್ಮ ವಾದ ಐತಿ. ಸರ್ಕಾರ ತಿಪ್ಪರ್ಲಾಗ ಹಾಕಲಿ, ರಾಜಕಾರಣಿಗಳ ತಿಪ್ಪರ್ಲಾಗ ಹಾಕಲಿ, ಸತ್ಯ ಇಂದಿಲ್ಲ ಹೊರಗಡೆ ಬರ್ತದ. ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು ಗಟ್ಟಿಯಾಗಿದೆ. ಕಾನೂನು ಸಂವಿಧಾನಕ್ಕೆ ಅದರ ಜೊತೆಯಲ್ಲಿ ಸಾರ್ವಜನಿಕರದಾರ ಅನ್ನುವಂಥ ಮಾತನ್ನ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್. ಧನ್ಯವಾದಗಳು.